ನಾಯಕರು ಗಂಗಾ ಸ್ನಾನ ಮಾಡೋದ್ರಿಂದ ಏನು ಬಡತನ ನಿವಾರಣೆ ಆಗಲ್ಲ ಅಂತ ನೋಡಿ, ಒಂದು ವಿಷಯ ಹೇಳ್ತೇನೆ. ಇದು ಧಾರ್ಮಿಕ ಶ್ರದ್ಧೆಯ ಒಂದು ವಿಚಾರವಾಗಿದೆ. ಯಾವುದೇ ಬೇರೆ ಬೇರೆ ಜನಗಳು ಇದನ್ನು ಟೀಕಿಸುವಂತಹ ಉದ್ದೇಶವಾಗಬಾರ್ದು. ಗಂಗಾ ಸ್ನಾನದಿಂದ ಬಡತನ ನೀಗತ್ತೆ, ಆದ ಕಾರಣ ಗಂಗಾ ಸ್ನಾನ ಮಾಡಬೇಕು ಅಂತ ಯಾರೂ ಹೇಳಲಿಲ್ಲ. ಗಂಗಾ ಸ್ನಾನ ಅನ್ನುವಂಥದ್ದು ಒಂದು ಭಾವನೆಗೆ ಒಳಪಟ್ಟಂಥದ್ದು, ನಮ್ಮ ಪವಿತ್ರತೆಗೆ ಅದು ಕಾರಣವಾಗತ್ತೆ, ನಮ್ಮ ಪಾಪಗಳು ಪರಿಹಾರವಾಗತ್ತೆ, ಅದರ ಜೊತೆಯಲ್ಲಿ ದೇಹ ಮನಸ್ಸಿನ ಶುದ್ಧಿ ಆಗತ್ತೆ ಅಂತ ಹೇಳಿದ್ದಾರೆ. ಈಗ ಗಂಗಾ ಸ್ನಾನ ಮಾಡಿದರೆ ಸಾಲ ಪರಿಹಾರವಾಗೋದಿಲ್ಲ ಅಂತ ಅನ್ನೋದಾದರೆ ಏನು ಮಾಡಿದರೆ ಸಾಲ ಪರಿಹಾರ ಆಗತ್ತೆ? ಯಾರು ಇದನ್ನು ಟೀಕಿಸುವ ಉದ್ದೇಶದಿಂದ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಟೀಕೆಯೇ ಪ್ರಧಾನವಾಗಿ ಯಾರೂ ಕೂಡ ಇಟ್ಕೊಳ್ಬಾರ್ದು, ಯಾವ ರಾಜಕೀಯ ಪಕ್ಷಗಳು ಕೂಡ. ಇದು ಶ್ರದ್ಧಾ ಕೇಂದ್ರ. ಹಾಗಾದರೆ ಒಂದು ಬೇರೆಯವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋಣದ್ರಿಂದ ಸಾಲ ಪರಿಹಾರವಾಗತ್ತಾ? ವಿಧರ್ಮೀಯರು ಅವರು ಮಾಡುವ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ ಸಾಲ ಪರಿಹಾರ ಆಗತ್ತೆ ಅಂತ ಅದನ್ನು ಪ್ರೂವ್ ಮಾಡಲಿ. ಆದ್ದರಿಂದ ಇದು ಧಾರ್ಮಿಕ ವಿಚಾರ. ಇದನ್ನು ನಾವು ತೆಗೆದುಕೊಂಡು ಸಾಲ ಪರಿಹಾರವಾಗತ್ತಾ, ಇನ್ನೊಂದಾಗತ್ತಾ, ಮತ್ತೊಂದಾಗತ್ತಾ ಅಂತ ಯಾರೇ ಈ ವಿಷಯದಲ್ಲಿ ಟೀಕಿಸೋದು ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥದ್ದು. ಇದು ಶ್ರದ್ಧೆಗೆ ಒಂದು ವಿಷಯವಾದದ್ದು. ಎಲ್ಲ ಶ್ರದ್ಧಾ 26ರವರೆಗೂ ಕೂಡ ಅಲ್ಲಿ ಪುಣ್ಯ ಸ್ಥಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಸಾವಿರಾರು ಭಕ್ತರು, ಲಕ್ಷಾಂತರ ಭಕ್ತರು ಹೋಗುವಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಹೋಗುವಂಥ ಭಕ್ತರಿಗೆ ಏನು ಮೆಸೇಜ್ ಕೊಡ್ತಾರೆ? ಮುಖ್ಯವಾಗಿ ಅಲ್ಲಿರುವಂತಹ ಏನು ಕ್ರಮಶಿಕ್ಷಣವನ್ನು ಇಲ್ಲಿಂದ ಹೋಗುವಂಥ ಪ್ರತಿಯೊಬ್ಬ ಶ್ರದ್ಧಾಳುಗಳು ವಹಿಸಬೇಕು. ಅಲ್ಲಿ ಅನೌನ್ಸ್ಮೆಂಟು ಮತ್ತು ಅಲ್ಲಿರುವಂತಹ ಸೂಚನಾ ಫಲಕಗಳನ್ನು ನಾವು ಗೌರವಿಸಬೇಕು. ಎಲ್ಲರಿಗೂ ಸ್ನಾನ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾನೇ ಮೊದಲು ಮಾಡಬೇಕು ಅನ್ನುವಂಥ ನುಗ್ಗಲಾಗಿ ಹೋಗುವಂಥದ್ದು, ಅಥವಾ ಚಿಕ್ಕ ಮಕ್ಕಳು, ವಯಸ್ಸಾದವ್ರನ್ನ ನಾವು ಕರ್ಕೊಂಡು ಹೋಗಿ ಆ ಗುಂಪು ಜನಸಂದಣಿಯಲ್ಲಿ ಒದ್ದಾಡೋದಕ್ಕಿಂತ ಒಂದು ಕ್ಯೂ ಸರಣಿಯನ್ನಿಟ್ಟುಕೊಂಡು ಅವರು ಎಲ್ಲೆಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆಯಾ ಸೂಚನೆಗಳಲ್ಲಿ ಆಯಾ ಸ್ಥಳಗಳಲ್ಲಿ ಶ್ರದ್ಧೆಯಿಂದ ಮತ್ತು ಎಚ್ಚರಿಕೆಯಿಂದ ನಾವು ಸ್ನಾನಾದಿಗಳನ್ನು ಮಾಡಿದರೆ ಇನ್ನು ಮುಂದಾಗುವಂತಹ ಆಪತ್ತುಗಳು, ಈ ಅನಾಹುತಗಳನ್ನು ನಾವು ತಡಿಬಹುದಾಗಿದೆ. ಎಲ್ಲರೂ ಕೂಡ ಅಲ್ಲಿರುವಂತಹ ನಿಯಮಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಅಂತ ನಾವು ಕಳಕಳಿಯಿಂದ ಅವರಿಗೆಲ್ಲರಿಗೂ ಸೂಚಿಸ್ತೇವೆ.